ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಓದು ಕರ್ನಾಟಕದ ಸಾಮಾನ್ಯ ಮಾಹಿತಿ ಹಾಳೆಯನ್ನು ತುಂಬುವುದರ ಬಗ್ಗೆ ನಿಮಗೆ ಇವತ್ತು ನಾನು ಹೇಳ್ತೇನೆ. ಇಲ್ಲಿ ನೋಡಿ, ಫಸ್ಟ್ ಶೀಟನ್ನು ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಶಾಲೆಯ ಬಗ್ಗೆ ಮಾಹಿತಿಯನ್ನು ಕೇಳಿದರೆ, ನಿಮ್ಮ ಗ್ರಾಮ ಯಾವುದು ಅಂತ ಕೇಳಿದರೆ, ಯಾವ ಕ್ಲಸ್ಟರ್, ಹಾಗೆ ಓದು ಕರ್ನಾಟಕವನ್ನು ಹ್ಯಾಂಡಲ್ ಮಾಡ್ತಿರುವಂಥ ಶಿಕ್ಷಕರು, ಮುಖ್ಯ ಶಿಕ್ಷಕರ ಹೆಸರು, ಸ್ಕೂಲ್ ಡೈಸ್ ಕೋಡು, ಇದೆಲ್ಲ ಮಾಹಿತಿಗಳನ್ನು ಕೂಡ ಇದರಲ್ಲಿ ಕೇಳಿದ್ದಾರೆ. ನೀವು ನೋಡ್ಬೋದು, ಕ್ಲಸ್ಟರ್ ಹೆಸರನ್ನು ಹಾಕಿದ್ದಾರೆ, ಡೈಸ್ ಕೋಡ್ ಇದೆ, ಹಾಗೆಯೇ ಶಿಕ್ಷಕರ ಹೆಸರಿದೆ, ಶಿಕ್ಷಕರ ಮೊಬೈಲ್ ಸಂಖ್ಯೆ ಇದೆ, ನೀವು HM ಫೋನ್ ನಂಬರನ್ನು ಹಾಕ್ಬೋದು. ಹಾಗೆಯೇ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಅಷ್ಟು ಮಾಹಿತಿ, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ಓದ್ತಾ ಇದ್ದಾರೆ, ನಮಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಸಿಗ್ತಾರೆ, ಅಂದರೆ 4 ಮತ್ತು 5ರಲ್ಲಿ ನಮಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಸಿಗ್ತಾರೆ ಅಂತ ಈ ಕೆಳಗಡೆಯಲ್ಲಿ ಇರುವಂಥ ಮಾಹಿತಿಗಳು ಯಾರಾದರೂ ವಿಸಿಟಿಗೆ ಬಂದಾಗ ಅದನ್ನು ಫಿಲ್ ಮಾಡಲಿಕ್ಕೆ ಇರುವಂಥ ಮಾಹಿತಿಗಳು. ಇದಿಷ್ಟು ಆದ ನಂತರ ನಾವೀಗ ಮಗುವಿಗೆ ನಾವು ಮೌಲ್ಯಮಾಪನವನ್ನು ಮಾಡ್ತೀವಿ. ಪ್ರಥಮ ಮೌಲ್ಯಮಾಪನ, ಹಾಗೆ ಮಧ್ಯಮ ಮೌಲ್ಯಮಾಪನ, ಹಾಗೆಯೇ ಮುಕ್ತಾಯದ ಮೌಲ್ಯಮಾಪನ, ಈ 3ಅನ್ನು ಮಾಡ್ತೀವಿ. ಪ್ರಥಮ ಮೌಲ್ಯಮಾಪನವನ್ನು ಭಾಷೆ ಆಗಿದ್ದರೆ ಅವರಿಗೆ ಮೊದಲು ಒಂದು ಅಕ್ಷರವನ್ನು ಓದಿಸುವಂಥದ್ದು, ನಂತರ ಪದಕ್ಕೆ ಹೋಗಬೇಕು, ನೆಕ್ಸ್ಟ್ ಒಂದು ವಾಕ್ಯಕ್ಕೆ ಬರುವಂಥದ್ದು, ನೆಕ್ಸ್ಟ್ ಕಥೆಯ ರೂಪದಲ್ಲಿ ಓದುವಂಥದ್ದು. ಈ ರೀತಿಯಾಗಿ ಓದಿಸ್ಬೇಕು. ಅದರಲ್ಲಿ ಅವರು ಓದ್ತಾ ಇದ್ದಾರೆ, ಪದವನ್ನು ಓದ್ತಾ ಇದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಲಮ್ಸ್ ಇದೆ, ಇಲ್ಲಿ ಭಾಷೆ ಅಂತ ಕೊಟ್ಟಿದ್ದಾರೆ, ಅಲ್ಲಿಗೆ 1 ಅಂತ ಟಿಕ್ ಮಾಡಬೇಕು. ಅವರು ಯಾವ ಸ್ಟೇಜಲ್ಲಿದ್ದಾರೆ ಹಾಗೆ. ಈ ಲೆಫ್ಟಲ್ಲಿ ಮಗುವಿನ ಹೆಸರು, ಮಗುವಿನ ತಂದೆಯ ಹೆಸರನ್ನು ಹಾಕಬೇಕು. ನೆಕ್ಸ್ಟಲ್ಲಿ ಅವರು ಪದ ಓದ್ತಿದ್ದಾರೆ ಅಂದರೆ ಪದದ ಕೆಳಗೆ ಆ ಮಗುವಿನ ಹೆಸರಿನ ನೇರವಾಗಿ 1 ಅಂತ ಹಾಕುವಂಥದ್ದು. ವಾಕ್ಯವನ್ನು ಓದ್ತಾ ಇದ್ದರೆ ವಾಕ್ಯ. ಅದೇ ರೀತಿಯಲ್ಲಿ ನಾವು ಗಣಿತಕ್ಕೂ ಕೂಡ ಹಾಗೆ ಮಾಡುವಂಥದ್ದು. ಅವರು ಯಾವ ಸ್ಟೇಜಲ್ಲಿದ್ದಾರೆ ಆ ಸ್ಟೇಜ್ಗೆ ಕರೆಕ್ಟಾಗಿ ಅಲ್ಲಿ ಕೆಳಗಡೆ 1 ಅಂಥೇಳಿ ಹಾಕುವಂಥದ್ದು. ಇದು 5ನೇ ತರಗತಿಯದು. 5ನೇ ತರಗತಿ ಮತ್ತು 4ನೇ ತರಗತಿ ಎರಡಕ್ಕೂ ಕೂಡ ಒಂದೇ ರೀತಿ ಇರುವಂಥದ್ದು. ನಾವಲ್ಲಿ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬ ಈಸಿಯಾಗಿ ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. 1 ಅಂತ ಹೇಳಿ ಹಾಕುವಂಥದ್ದು. ಇದನ್ನು ನೋಡ್ಬೋದು. ಮಧ್ಯಂತರ ಮೌಲ್ಯಮಾಪನ, ಇದು ಕೂಡ ಸೇಮ್. ಅಕಸ್ಮಾತ್ ಪ್ರಥಮದಲ್ಲಿ ಅವರು ಏನಾದರೂ ಪದದಲ್ಲಿದ್ದರು ಅಂದರೆ ನೆಕ್ಸ್ಟ್ ಮಧ್ಯಂತರ ಮೌಲ್ಯಮಾಪನವನ್ನು ನಾವು ಮಾಡುವಾಗ ಯಾವ ಸ್ಟೇಜಲ್ಲಿದ್ದಾರೆ ಅವರು, ಅದರ ಕೆಳಗಡೆನೆ ಅವರಿಗೆ ನಾವು 1 ಅಂತ ಹೇಳಿ ಹಾಕುವಂಥದ್ದು ಅಷ್ಟೇ. ಮಗುವಿನ ಹೆಸರನ್ನು ನಾವು ಬರ್ಕೊಳ್ಬೇಕು, ತಂದೆ ಹೆಸರನ್ನು ಬರ್ಕೊಳ್ಬೇಕು. ನಂತರದಲ್ಲಿ ಅಲ್ಲಿ ಯಾವ ಒಂದು ಇದನ್ನು ಓದ್ತಾ ಇದ್ದಾರೆ, ವಾಕ್ಯದಲ್ಲಿದ್ದಾರೋ ಅಥವಾ ಕಥೆಯನ್ನು ಓದ್ತಾ ಇದ್ದಾರೋ, ಯಾವುದರಲ್ಲಿದ್ದಾರೆ ಅದಕ್ಕೆ 1 ಅಂತೇಳಿ ಹಾಕುವಂಥದ್ದು. ಇದಿಷ್ಟನ್ನು ನಾವು ಮಾಡಬೇಕು. ಇದೇ ರೀತಿಯಾಗಿ ಕೊನೆಗೂ ಕೂಡ ನಾವು ಮಾಡುವಂಥದ್ದು. ಲಾಸ್ಟ್ 5 ಮತ್ತು 4ನೇ ಮಧ್ಯಂತರದ ಆದ ನಂತರ ಮುಕ್ತಾಯದ್ದು ಕೂಡ ಹಾಗೆ ಮಾಡುವಂಥದ್ದು. ಇದಿರುವಂಥದ್ದು 60 ದಿನಗಳ ಒಂದು ಓದು ಕರ್ನಾಟಕ ಸ್ಕೀಮ್ ಇರುವಂಥದ್ದು. 60 ದಿನಗಳ ತನಕ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು. 60 ದಿನಗಳಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಸಾಧಿಸಬೇಕು. ಈಗ ಹಾಜರಾತಿ, ಕೊನೆಯ ಮೌಲ್ಯಮಾಪನ, ಇದು ಕೂಡ ಸೇಮ್ ಇರುತ್ತೆ. ಕೊನೆಯ ಮೌಲ್ಯಮಾಪನದಲ್ಲಿ ಆ ಮಗು ಎಷ್ಟರ ಮಟ್ಟಿಗೆ ಕಲ್ತಿದೆ ಅನ್ನೋದನ್ನು ನಾವು ಕೊನೆಯ ಮೌಲ್ಯಮಾಪನದಲ್ಲೂ ಕೂಡ ನಾವು ನೋಡ್ಬೋದು. ಆಲ್ಮೋಸ್ಟ್ ಮಕ್ಕಳು ಅಚೀವ್ ಮಾಡ್ತಾರೆ. ಅಕಸ್ಮಾತ್ ಯಾವುದಾದ್ರೂ ಮಗು ತುಂಬ ಹಿಂದುಳಿದಿದೆ ಅಂದರೆ ನಾವು ನೆಕ್ಸ್ಟ್ ಅವರಿಗೆ ಪರಿಹಾರ ಬೋಧನೆಯನ್ನು ನಾವು ಮಾಡುವಂಥದ್ದು ಅಷ್ಟೇ. ನೆಕ್ಸ್ಟ್ ನಾವು ಇದಿಷ್ಟು ಮೌಲ್ಯಮಾಪನ ಈಗ ಮಾಡೋದು ಗೊತ್ತಾಯಿತು. ನೀವು ನೋಡ್ಬೋದು, ಹಾಜರಾತಿ ಹಾಳೆ ಅಂತ ಇದೆ. ಹಾಜರಾತಿ ಹಾಳೆಯಲ್ಲಿ ಮಗುವಿನ ಹೆಸರನ್ನು ಬರಿಬೇಕು. ಈ ಒಂದು ಮೇಲ್ಗಡೆ ಅಷ್ಟು ಕಾಲಮ್ಸ್ ಇದೆ ಅಲ್ಲ, ಇಲ್ಲಿ 60 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ 60 ಸಂಖ್ಯೆಗಳನ್ನು ನೀವು ಯಾವತ್ತಿಂದ ಶುರು ಮಾಡಿದ್ರಿ ಓದು ಕರ್ನಾಟಕವನ್ನು ಸ್ಕೀಮ್, ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ಯಾವಾಗಿಂದ ಅನುಷ್ಠಾನಗೊಳಿಸಿರಿ, ಆ ಡೇಟಿಂದ 60 ದಿನಗಳ ತನಕ ರಜೆಯೆಲ್ಲ ಕಳೆದು ಎಷ್ಟು ದಿನಗಳು ವರ್ಕಿಂಗ್ ಡೇಸ್ ಬರುತ್ತೆ ಅಷ್ಟು ದಿನಗಳ ಡೇಟನ್ನು ಹಾಕಬೇಕು. ಡೇಟನ್ನು ಹಾಕಿ ಕೆಳಗೆ ಮಗು ಹಾಜರಾಗಿದ್ದರೆ ಹಾಜರಾಗಿದೆ ಅಂತ, ಇಲ್ಲಾಂದರೆ ಗೈರಾಗಿದೆ ಅಂಥ ದಿನ ಗೈರಾಗಿದೆ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡುವಂಥದ್ದು. ಮತ್ತು ಟೋಟಲ್ ಎಷ್ಟು ದಿನ ಹಾಜರಾಗಿದೆ ಅಂತ ಹೇಳಿ ಕೆಳಗಡೆ ನಾವು ಟೋಟಲ್ ಕ್ರೋಢೀಕೃತ ಹಾಜರಾತಿಯನ್ನು ಕೂಡ ಕೆಳಗಡೆ ಬರೀಲಿಕ್ಕಿದೆ. ಇದಿಷ್ಟು ಕಾರ್ಯಕ್ರಮವನ್ನು ನಾವು 60 ದಿನದೊಳಗೆ ಮುಗಿಸ್ಬೇಕು. ಸೊ ಇದು ಇವತ್ತಿನ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಫ್ರೆಂಡ್ಸ್. ಸಾಮಾನ್ಯ ಮಾಹಿತಿ ಹಾಳೆಯನ್ನು ನಾವೆಲ್ಲದನ್ನು ಕೂಡ ಮಾಡ್ತೀವಿ, ಬಟ್ ಈ ಒಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.